ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಜ್ ಅವ್ರೆ, ಎಲ್ಲಿ ಹೊರಟ್ರಿ? ವಾಶ್ರೂಮ್ಗೆ ಹೋಗಿ ಬರ್ತೀನಿ ಪ್ರಭು. ವಾಶ್ರೂಮ್ಗ ಈಗ ಸಿಕ್ಬಿದ್ದೆ. ಒಬ್ರೆ ಹೇಗ್ ಹೋಗ್ತೀರಿ? ಅಂದ್ರೆ ಯಾರಾದ್ರೂ ದಾರಿ ತೋರಿಸ್ತಾರೇನೋ ಅಂತ. ಯಾರೋ ಯಾಕೆ, ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಮ್ಗೆ ಯಾಕೆ ಪ್ರಭು ಶ್ರಮ? ನನ್ನ ಪಾಡಿಗೆ ನಾನು ಹೋಗಿ ಬರ್ತೀನಿ. ಲಿಫ್ಟ್ ಕೊಟ್ವಿ, ಎಳ್ನೀರ್ ಕೊಡ್ಸಿದ್ವಿ, ನೋಡಿ ಈಗ ಊಟ ಕೂಡ ಕೊಡ್ಸಿದ್ವಿ. ಆಫ್ಟರ್ ಆಲ್ ವಾಶ್ರೂಮ್ ಕರ್ಕೊಂಡು ಹೋಗಲ್ವಾ? ನಾಚಿಕೆ ಯಾಕೆ? ಬನ್ನಿ ರಾಜು ಅವ್ರೆ. ಅದು ಆಗಲ್ಲ ಪ್ರಭು. ಪ್ರಭು ನಡೀರಿ. ಒಳಗಡೆ ಹೋಗಿ. ಪ್ರಭು, ಇದು ಗಂಡಸರು ಟಾಯ್ಲೆಟ್ ತಾನೆ? ಯಾಕೆ ಬಂತು ಆ ಅನುಮಾನ? ಅಂದ್ರೆ ಈ ಶಿ ಪಕ್ಕದಲ್ಲೇ ಇರುತ್ತಲ್ಲ ಪ್ರಭು. ಕಣ್ ಕಾಣದೆ ಇರೋದು ನಿಮಗೆ ರಾಜು ಅವ್ರೆ, ನನಗ್ ಕಾಣಿಸುತ್ತೆ. ನೀವು ಹೋಗಿ. ಮೊದ್ಲು ನೀವು ಹೋಗಿ ಪ್ರಭು. ಪರವಾಗಿಲ್ಲ, ನೀವು ಹೋಗಿ ಬಂದ್ಮೇಲೆ ನಾನು ಹೋಗ್ತೀನಿ. ನನಗೇನಷ್ಟು ಅರ್ಜೆಂಟ್ ಇಲ್ಲ ಪ್ರಭು. ಫಸ್ಟ್ ನೀವು, ನೆಕ್ಸ್ಟ್ ನಾನು. ಸರಿ. ಹೋಗಿ ರಾಜು ಅವ್ರೆ, ನಾನು ಹೋಗಿ ಬಂದೆ. ಇಲ್ಲೇ ಇದ್ದು ಹೋಗಿ ಬಂದಿದ್ದೀನಿ ಅಂತಿದಾರಲ್ಲ. ಹೋಗಿ. ಇಷ್ಟ ಫಾಸ್ಟ್ ಆಗಿ ಹೋಗಿ ಬಂದ್ರಲ್ಲ ಪ್ರಭು. ನೀವ್ ವೇಟ್ ಮಾಡ್ತಿರ್ತೀರಿ ಅಂತ. ಹೋಗಿ. ಹೋಗ್ಲ ಪ್ರಭು? ನನ್ನನ್ ಕೇಳ್ತೀರಲ್ಲ, ನೀವೇ ಅಲ್ವಾ ವಾಶ್ರೂಮ್ ಅಂತ ಬಂದಿದ್ದು? ಹೋಗಿ. ಹೋಗದೆ ಇದ್ರೆ ಡೌಟ್ ಬರುತ್ತೆ, ಹೋದ್ರೆ ಏಟ್ ತಿಂತೀನಿ. ಏನಾಗುತ್ತೋ ಆಗ್ಲಿ, ಹೋಗ್ ಬರ್ತೀನಿ. ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಅಯ್ಯೋ ಬಿಟ್ಬಿಡಿ. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ 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 ಪ್ರಭು, ಅಯ್ಯೋ ಅಮ್ಮ, ಅಯ್ಯೋ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ರಾಜು ಅವ್ರೆ. ಅಮ್ಮ, ಅಯ್ಯೋ ಪ್ರಭು, ಅಯ್ಯೋ ಬಿಟ್ಬಿಡಿ ನನ್ನ. ಅಯ್ಯೋ ಯಾರಾದ್ರೂ ಕಾಪಾಡಿ ಅಮ್ಮ. ಅಯ್ಯೋ ಬಿಟ್ಬಿಡು ತಂಗಿ ನನ್ನ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಬಿಟ್ಬಿಡಿ. ಪಾಪ, ಅವ್ರಿಗೆ ಕಣ್ ಕಾಣಿಸಲ್ಲ, ಬಿಡಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಏನ್ರಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ತಡಿಬೋದಿತ್ತಲ್ಲ. ಅಯ್ಯಯ್ಯೋ, ರಾಜ್ ಅವ್ರ ರಾಸಲೀಲೆಲಿ ನಾವ್ ಎಂಟ್ರಿ ಆಗ್ಬಾರ್ದು ಅಂತ ಎಂಟರ್ ಆಗ್ಲಿಲ್ಲ. ಬೇಕು ಅಂತಾನೆ ಲೇಡೀಸ್ ಕೈಲಿ ಚೆನ್ನಾಗಿ ಓಡಿಸಿ ರಾಸಿಲೀಲಿ ಅಂತೀರಾ? ನೀವು ಊಟ ಮುಗಿಸಿದ್ರೆ ನಾವು ಹೊರಡ್ಬೋದು ರಾಜು ಅವ್ರೆ. ನಡೀರಿ ಪ್ರಭು, ಮತ್ತೆ ಲೇಡೀಸ್ ಬರ್ತಾರೆ. ಅದೇನು, ನೀವು ವಾಶ್ರೂಮ್ ಹೋಗಲ್ವಾ? ಬೇಡು ಪ್ರಭು, ಅಲ್ಲಿ ಬಿದ್ದಿರೋ ಏಟಿಗೆ ಎಲ್ಲ ಮುಗ್ದೆ ಹೋಯ್ತು. ನೋಡಿ, ಈಗ್ಲೇ ಹೇಳ್ತಿದ್ದೀನಿ, ಮತ್ತೆ ಮಧ್ಯ ಎಲ್ಲೂ ನಿಲ್ಸಲ್ಲ. ಪರವಾಗಿಲ್ಲ ಪ್ರಭು, ನಾನ್ ತಡ್ಕೋತೀನಿ. ಶೋರ? ಶೂರು, ಪಕ್ಕ ಪ್ರಭು, ಪಕ್ಕ. ಬಾ ನಿತ್ಯ. ಗಾಳಿ ಬಿಟ್ಟಿದೆ ಇವರಿಗೆ. ಎಷ್ಟೊತ್ತಿಗೆ ಮೊದ್ಲು ಏರ್ಪೋರ್ಟ್ ದಾಟಿದ್ವಿ ಅಂದ. ಮತ್ತೆ ನಾಣಿಗೆ ಕಾಲ್ ಮಾಡ್ಬೇಕೇನೋ ಮಾಮ್? ವೇಟ್ ಮಾಡೋಣ ನಿತ್ಯ, ನಾಣಿ ಅವ್ರ ಜೊತೆಗೆ ಇದಾನಲ್ಲ. ಅವ್ರೆಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ದೆ ಹೇಗೆ ಅವ್ರನ್ನ ಫಾಲೋ ಮಾಡೋದು ಮಾಮ್? ಡೆಸ್ಟಿನೇಷನ್ ಗೊತ್ತಾಗ್ತಿದ್ದ ಹಾಗೆ ನಾಣಿ ಕಾಲ್ ಮಾಡ್ತೀನಿ ಅನ್ನಲ್ಲ. ವೇಟ್ ನಿತ್ಯ. ಅಯ್ಯೋ ದೇವ್ರೆ, ಬ್ಲಾಡರ್ ಬ್ಲಾಸ್ಟ್ ಆಗೋಗಿದೆಯಲ್ಲ. ರಾಜು ಅವರೇ, ಇನ್ನೇನ್ ಸಮಾಚಾರ? ಇನ್ನು ಎಷ್ಟು ದೂರ ಹೋಗ್ಬೇಕು ಪ್ರಭು? ಎಷ್ಟು ದೂರ ಆದ್ರೆ ಏನು ಬಿಡಿ, ನೀವೇನಾದ್ರೂ ನಡಿಬೇಕಾ? ಜೀಪಲ್ಲಲ್ವಾ ಹೋಗೋದು? ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ನಿಲ್ಲಿಸ್ತೀರೇನೋ ಅಂತ. ಯಾಕೆ? ಸುಮ್ಮನೆ ಪ್ರಭು, ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ. ಟೈಮ್ ಪಾಸ್ ಆಗ್ತಿಲ್ವಾ? ಟೈಮ್ ಪಾಸ್ಗೆ
ಈ ಕೂಲ್ ಡ್ರಿಂಕ್ಸ್ ತಗೊಳ್ಳಿ. ಬೇಡ ಪ್ರಭು, ಆಲ್ರೆಡಿ ಸ್ಟಮಕ್ ಫುಲ್ ಆಗಿದೆ. ಕೂಲ್ ಡ್ರಿಂಕ್ಸ್ ಅಲ್ವಾ ರಾಜು ಅವರೇ, ಕುಡೀರಿ, ಚೆನ್ನಾಗಿರುತ್ತೆ. ಮೊದಲೇ ಟ್ಯಾಂಕ್ ಫುಲ್ ಆಗಿ ಅವಸ್ಥೆ ಪಡ್ತಾ ಇದ್ದೀನಿ, ಅದರಲ್ಲಿ ಡ್ರಿಂಕ್ ಬೇರೆನಾ? ಕುಡೀರಿ ರಾಜು ಅವರೇ. ಹೇಗಿದೆ ರಾಜು ಅವರೇ? ಏನೋ ಒಂಥರ ಇದೆ ಪ್ರಭು. ಹೌದಾ? ಹಾಗಾದ್ರೆ ಇದನ್ನ ಟೇಸ್ಟ್ ಮಾಡಿ, ಕುಡೀರಿ. ರಾಜು ಅವರೇ, ಇದು ಹೇಗಿದೆ? ಓವರ್ ಟ್ಯಾಂಕ್ ಆಗೋಗಿದೆ ಪ್ರಭು. ನಮ್ಮ ಹಾಸ್ಪಿಟಾಲಿಟಿ ಹೀಗೆ ಇರುತ್ತೆ. ಇದನ್ನು ಟ್ರೈ ಮಾಡಿ, ತಗೊಳ್ಳಿ ರಾಜು ಅವರೇ, ಟ್ರೈ ಮಾಡಿ. ಈಗಿದೆ. ಬೇಗ ಕುಡೀರಿ ರಾಜು ಅವರೇ. ಸ್ವಲ್ಪ ಜೀಪ್ ನಿಲ್ಲಿಸ್ತೀರ ಪ್ರಭು? ಯಾಕೆ ರಾಜು ಅವರೇ? ಬ್ಲಾಡರು ಬ್ಲಾಸ್ಟ್ ಆಗೋ ಆಗಿದೆ. ಸಾರಿ, ದೇವಿಪುರ ಬರೋವರೆಗೂ ಮಧ್ಯ ಎಲ್ಲೂ ನಿಲ್ಸಲ್ಲ. ಅಂದ್ರೆ ಸಾರು ಮೇಡಮು ದೇವಿಪುರಕ್ಕೆ ಹೋಗ್ತಿದ್ದಾರೆ ಅಂದಂಗಾಯ್ತು. ದೇವಿಪುರ ಅಂದ್ರೆ ಇನ್ನು ತುಂಬಾ ದೂರ ಅಲ್ವಾ ಪ್ರಭು? ಅಲ್ಲಿವರೆಗೂ ನಿಲ್ಸಲ್ವಾ? ಬ್ಲಾಡರ್ ಫುಲ್ ಆಗಿ ಹೊಟ್ಟೆ ಒಡೆದೋಗ ಆಗಿದೆ. ನಾನು ಮೊದಲೇ ಹೇಳಿದ್ದೆ ರಾಜು ಅವರೇ, ನೀವೇ ಕೇಳಲಿಲ್ಲ. ಪಾಪ, ನಿಲ್ಸಿ ನಿಲ್ಸಿ ಪ್ರಭು, ಇಲ್ಲಾಂದ್ರೆ ಗಾಡಿ ಬಾತ್ರೂಮ್ ಆಗ್ಬಿಡುತ್ತೆ ಪ್ರಭು. ಚಿ 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 ಚಿ, ಆ ಕೆಲಸ ಮಾತ್ರ ಮಾಡಬೇಡಿ. ಬೇಗ ಬನ್ನಿ, ಇಲ್ದಿದ್ರೆ ನಾವು ಹೊರಟಿರ್ತೀವಿ. 5 ನಿಮಿಷದಲ್ಲಿ ಬರ್ತೀನಿ ಪ್ರಭು. ಸಡನ್ ಆಗಿ ಏನಾಯ್ತು? ಇಂಜಿನ್ ಆಫ್ ಆಯ್ತಲ್ಲ. ಅಪ್ಪ,
1 ಕೋಟಿ ಸಾಲ ತೀರ್ದಷ್ಟು ಹಾಯಾಗೋಯ್ತು. ಈಗಲೇ ರೂಪ ಮೇಡಮ್ಗೆ ಫೋನ್ ಮಾಡಬೇಕು. ಇವನ್ನ ಇಲ್ಲೇ ಬಿಟ್ಟು ಹೋಗೋಣ ಅಂದ್ರೆ ಈಗಲೇ ಸ್ಟಾರ್ಟ್ ಆಗ್ತಿಲ್ವಲ್ಲ. ಪಾಪ ರೀ. ಏನ್ ಪಾಪ? ನಾವು ಹೋಗ್ತಿರೋದು ಹನಿಮೂನ್ಗೆ, ಅನಾಥಾಶ್ರಮಕ್ಕಲ್ಲ. ನಾಣಿ, ಹೇಳು ನಾಣಿ, ಅವ್ರೆಲ್ಲಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತಾ? ಈಗಷ್ಟೇ ಹೇಳಿದ್ರು ಮೇಡಮ್, ದೇವಿಪುರಕ್ಕೆ ಹೋಗ್ತಿದಾರಂತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ನಿಮಗೆ ಕಾಲ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಡ್ತೀನಿ ಮೇಡಮ್. ಈಗಲೇ ಪ್ರಾಬ್ಲಮ್ ಆಗ್ಬೇಕಾ? ಛೇ, ಥ್ಯಾಂಕ್ಸ್ ಪ್ರಭು. ನಡೀರಿ ಹೋಗೋಣ. ಏನ್ ಹೋಗೋದು? ನಮ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೀನ್ ಬೇರೆ ವೆಹಿಕಲ್ ನೋಡ್ಕೊ ಹೋಗು. ಮತ್ತೆ ನೀವೇಗ ಹೋಗ್ತೀರಾ ಪ್ರಭು? ಹಾ, ನಮ್ ಕಷ್ಟ ನಾವು ನೋಡ್ಕೋತೀವಿ. ನಿಮಗೆ ಯಾಕಪ್ಪ? ಇಲ್ಲ ಇಲ್ಲ, ನೀವು ಒಳ್ಳೆಯವರು, ನಿಮಗೆ ಕಷ್ಟ ಬರಬಾರದು ಪ್ರಭು. ದೇವ್ರೆ, ಈ ಗಾಡಿ ಬೇಗ ಸ್ಟಾರ್ಟ್ ಆಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಭಗವಂತ, ಈ ಗಾಡಿ ಬೇಗ ಸ್ಟಾರ್ಟ್ ಆಗೋ ಹಾಗೆ ಆಶೀರ್ವಾದ ಮಾಡು ಸ್ವಾಮಿ. ಪ್ರಭು, ಈಗ ಸ್ಟಾರ್ಟ್ ಮಾಡಿ ಪ್ರಭು. ಹಾ, ಇಲ್ಲಿವರೆಗೂ ಸ್ಟಾರ್ಟ್ ಆಗ್ಲಿ ಅಂತ ಅದೇ ಮಾಡಿದ್ದು, ಆಗ್ತಿಲ್ಲ. ಈಗ ಆಗುತ್ತೆ ಪ್ರಭು. ನಾನು ದೇವರನ್ನ ಬೇಡ್ಕೊಂಡೆ, ನೀವು ಕೂಡ ಬೇಡ್ಕೊಂಡು ಸ್ಟಾರ್ಟ್ ಮಾಡಿ ಪ್ರಭು. ಏನೋ ಹೇಳಿಲ್ವಾ ಪ್ರಭು? ನಿಮಗ್ ತುಂಬಾ ಪವರ್ ಇದೆಯಾ? ಇವರಿಗೆ ಕಣ್ಣು ಕಾಣುತ್ತೆ. ನನ್ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ನಿತ್ಯ. ಅವಳು ಜೈನ ಕರ್ಕೊಂಡು ದೇವಿಪುರಕ್ಕೆ ಹೋಗ್ತಿದ್ದಾಳೆ. ಅಂದ್ರೆ ಶಾಸ್ತ್ರಿಗಳನ್ನ ನೋಡಕ್ಕೆ ಅಲ್ವಾ ಮಾಮ್? ಖಂಡಿತವಾಗ್ಲೂ ಅದಕ್ಕೆ. ಅವಳು ಶಾಸ್ತ್ರಿಗಳನ್ನ ನೋಡಿ ಶಾಪದ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡಿದ್ದಾಳೆ. ಅವಳಿಗೆ ನಿಜ ಗೊತ್ತಾದ್ರೆ ನಮ್ ಕಥೆ ಮುಗಿತು. ಅವಳನ್ನ ಮರ್ಡರ್ ಮಾಡೋದಕ್ಕೆ ನಾವು ಫಿಕ್ಸ್ ಆಗಿದ್ದೀವಿ ಅಂತ ಅವಳು ಅನ್ಕೋತಾಳೆ. ಓ ಶಿಟ್, ಈಗೇನ್ ಮಾಡೋದು ಮಾಮ್? ಶಾಪದ ಬಗ್ಗೆ ಯಾರೇ ಕೇಳಿದ್ರು ಕೊನೆಗೆ ನಿನ್ ರೂಪದಲ್ಲಿರೋ ಆ ಗಂಗಾ ಬಂದ್ ಕೇಳಿದ್ರು ಹೇಳ್ಬೇಡ ಅಂತ ಶಾಸ್ತ್ರಿಗಳಿಗೆ ಆಲ್ರೆಡಿ ವಾರ್ನ್ ಮಾಡಿದ್ರು. ಅದ್ರಿಂದ ಗಂಗಾ ಕೇಳಿದ್ರು ಅವ್ರು ಹೇಳಲ್ಲ. ನೋ ಮಾಮ್, ಯಾರ ಹತ್ರನಾದ್ರೂ ನಿಜ ಬಾಯ್ ಬಿಡ್ಸೋ ಕ್ಲೆವರ್ನೆಸ್ ಆ ಗಂಗಾಗಿದೆ. ಹೇಗಾದ್ರೂ ಆ ಶಾಸ್ತ್ರಿಗಳ ಹತ್ರ ಶಾಪದ ಬಗ್ಗೆ ತಿಳ್ಕೊತಾಳೆ. ಮತ್ತೇನ್ ಮಾಡೋದು? ಆ ಶಾಸ್ತ್ರಿ ಇದ್ರೆ ಅಲ್ವಾ ಪ್ರಾಬ್ಲಮ್. ಅವರೇ ಇಲ್ದಿದ್ದ ಹಾಗೆ ಮಾಡಿದ್ರೆ ಅಂದ್ರೆ ಅವ್ರನ್ನೂ ಕೂಡ ಕಿಡ್ನಾಪ್ ಮಾಡೋದಾ ನಿತ್ಯ? ಶಾಸ್ತ್ರಿನ ಕಿಡ್ನಾಪ್ ಮಾಡಿದ್ರು ಆ ಗಂಗಾ ಕಂಡು ಹಿಡಿತಾಳೆ. ಅದಕ್ಕೆ ಸಾಕ್ಷಿ ಇಲ್ದಿದ್ದ ಹಾಗೆ ಮಾಡೋಣ. ಆ ಶಾಸ್ತ್ರಿನೇ ಮುಗಿಸ್ಬಿಡೋಣ. ನೋ ನಿತ್ಯ, ಬೇಡ, ಅದು ರಿಸ್ಕ್. ಮಾಮ್, ಶಾಪ ಇನ್ನೂ ರಿಸ್ಕ್. ಮೊದಲು ದೇವಿಪುರಕ್ಕೆ ಹೋಗೋಣ. ಏನ್ ಮಾಡೋದು ಅಂತ ಅಲ್ಲಿ ಡಿಸೈಡ್ ಮಾಡೋಣ. ಪ್ಲೀಸ್ ನಿತ್ಯ, ಗೋ.
ದೇವಿಪುರದ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಭೋಜನ್ ರೀತಿ ಬಂದು ನೀನ್ ಮಾಡಿದ ಕೆಲಸ ಎಲ್ಲ ನೆನಪಾಗ್ತಿದೆ ನಿತ್ಯ. ಏನ್ ಮಾಡ್ತಿದ್ಯಾ? ಇವನು ರೂಪಾ ಮೇಡಮ್ ಕಡೆಯವನ. ಇವನು ನನ್ ಮಾಮ್ ಕಳ್ಸಿರೋ ಮನುಷ್ಯ. ನಾನ್ ಮೊದ್ಲೇ ಹೇಳಿದ್ದೆ ಅಲ್ವಾ ನಿನ್ಗೆ, ಇವನು ಬ್ಲೈಂಡ್ ಅಲ್ಲ, ಫ್ರಾಡ್ ಅಂತ. ಇಲ್ಲಿವರೆಗೂ ಇವನು ಆಡ್ತಿದ್ದ, ಈಗ ನಾವ್ ಅವನನ್ನ ಆಟ ಆಡ್ಸೋಣ. ರಾಜು ಅವರೇ, ಸೀನರೀಸ್ ಅಷ್ಟು ಚೆನ್ನಾಗಿದ್ಯಾ? ಕನ್ನಡಕ ತೆಗೆದು ಎಂಜಾಯ್ ಮಾಡ್ತಿದ್ದೀರಿ? ಹಾಗೇನಿಲ್ಲ ಪ್ರಭು, ಅದಿದ್ರು ಇಲ್ದೇ ಇದ್ರು ನನಗೆ ಒಂದೇ ಅಲ್ವಾ ಪ್ರಭು. ಕಣ್ಣಿಗೆ ಧೂಳ್ ಬೀಳುತ್ತೇನೋ ರಾಜ ಅವ್ರೆ, ಕನ್ನಡಕ ಹಾಕೊಳ್ಳಿ. ಕರೆಕ್ಟ್ ಅಮ್ಮ, ಇದಿಲ್ದೆ ಕಣ್ಣಿಲ್ಲ ಅಂತ ಮ್ಯಾನೇಜ್ ಮಾಡೋದು ಕಷ್ಟನೇ. ಇದೇನಿದು, ಏನು ಕಾಣ್ತಿಲ್ಲ? ನಿಮ್ಗೆ ಕಾಣಿಸಲ್ವಲ್ಲ ರಾಜ ಅವ್ರೆ? ಅಂದ್ರೆ ಅಮ್ಮ, ಇದಕ್ಕೂ ಮೊದಲು ಮಂಜಾಗಿ ಏನೇನೋ ಕಾಣ್ತಿತ್ತು, ಈಗ ಅದು ಕಾಣ್ತಿಲ್ಲ. ಬಿಸಿಲು ಜಾಸ್ತಿ ಆಗಿರ್ಬೇಕು ರಾಜು ಅವರೇ. ರಾಜ್ ಅವ್ರನ್ನ ನೋಡ್ತಿದ್ರೆ ನನ್ಗೆ ಪಾಪ ಅನ್ಸುತ್ತೆ ರೀ. ದೇವ್ರೇ ಅವ್ರಿಗೆ ಅನ್ಯಾಯ ಮಾಡಿದಾನೆ. ನಾವು ಮನುಷ್ಯರು, ನಾವೇನ್ ಮಾಡಕ್ಕಾಗತ್ತೆ ನಿತ್ಯ? ಹಾಗಾದ್ರೆ ಆ ದೇವ್ರನ್ನೇ ನ್ಯಾಯ ಕೇಳೋಣ ರೀ. ಪಕ್ಕನೆ ಆಂಜನೇಯ ಸ್ವಾಮಿ ಗುಡಿ ಇದೆಯಂತೆ. ಮಕ್ಳಿಲ್ದಿರೋರ್ಗೆ ಮಕ್ಳು, ಕಣ್ಣಿಲ್ದಿರೋರ್ಗೆ ಕಣ್ಣು ಆ ದೇವ್ರೇ ಕೊಡ್ತಾನಂತೆ. ನಮ್ ರಾಜ ಅವ್ರನ್ನ ಆ ಗುಡಿ ಕರ್ಕೊಂಡ್ ಹೋಗಿ ಪೂಜೆ ಮಾಡ್ಸೋಣ ರೀ. ಯಾಕಮ್ಮ ನನ್ನನ್ನು ಬಿಟ್ಬಿಡಿ. ನಾವು ನಿಮ್ಮನ್ ಬಿಟ್ರು ನೀವು ನಮ್ಮನ್ ಬಿಡಲ್ವಲ್ಲ. ಗುಡಿಗೆ ಹೋಗೋಣ ಬನ್ನಿ. ಅಲ್ಲ, ಇದ್ಕಿದ್ದಾಗೆ ನನ್ನ ಕಣ್ಗೇನಾಯ್ತಪ್ಪ? ಬನ್ನಿ, ಹುಷಾರು. ರಾಜು ಅವರೇ, ಗುಡಿ ಬಂತು. ಕುರುಡ ಅಲ್ವಾ ಪ್ರಭು, ಗುಡಿ ಬಂತು ಮನೆ ಬಂತು ಅಂತ ನನಗೆ ಕಾಣುತ್ತೆ. ಹೌದಲ್ವಾ? ಒಂದ್ ನಿಮಿಷ. ಏನ್ ಪ್ರಭು, ನನ್ನ ಕಣ್ಣಿಗೇನೋ ಕಟ್ಟಿದ್ದೀರಾ ಅನ್ಸುತ್ತೆ. ಕಣ್ಣಿಗೆ ಕಟ್ಟಿದ್ರು ಕಟ್ಟದಿಲ್ದ್ರು ವ್ಯತ್ಯಾಸ ಇಲ್ವಲ್ಲ. ಈಗ ನಿಮಗೆ ಕಣ್ಣಿಲ್ವಲ್ಲ, ದೇವ್ರ ದರ್ಶನ ಆದ್ಮೇಲೆ ನಿಮ್ ಕಣ್ ಸರಿ ಆಗುತ್ತೆ. ಆಗ ನೀವು ಈ ಪ್ರಪಂಚನೇ ನೋಡ್ಬೋದು. ಅಲ್ದೆ ನೀವು ಹುಟ್ಟು ಕುರುಡ ಅಲ್ವಲ್ಲ. ನಿಮ್ಮತ್ತ ಕುರುಡ ಅಂದಿದ್ಕೆ ದೇವ್ರು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ ಅನ್ಸುತ್ತೆ. ರಾಜು ಅವರೇ, ಹೋಗಿರೋ ನಿಮ್ ದೃಷ್ಟಿನ ತಿರ್ಗಾ ಕೊಡ್ಸೋ ಕರ್ತವ್ಯ ನಮ್ದು. ಬೇಗ ಮಾಡಿಸಿ ಪ್ರಭು, ಈ ಕತ್ಲನ್ನ ತಡೆಯೋಕ್ ಆಗ್ತಿಲ್ಲ. ಇಷ್ಟು ವರ್ಷ ಕತ್ಲಲ್ಲೇ ಅಲ್ವಾ ಬದುಕಿದ್ದು, ಇನ್ ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ. ಕೈ ಮುಗಿಲ ಪ್ರಭು. ಪ್ರದಕ್ಷಿಣೆ ಹಾಕ್ದೆ ಕೈ ಯಾಕೆ ಮುಗಿತೀರಿ? ಬನ್ನಿ, ಒಂದ್ 3 ರೌಂಡ್ ಹಾಕೋಣ. ಸರಿ ಪ್ರಭು.
ನಡೀರಿ ನಡೀರಿ. ಇಲ್ಲಿ ನಿಲ್ಲಿ ನಿಲ್ಲಿ ನಿಲ್ಲಿ. ನಿಂತ್ಕೊಂಡೆ ಪ್ರಭು. ತುಂಬಾ ಸುಸ್ತಾಗಿದ್ದೀರಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ.